ಅವ 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 ಎಲ್ಲ ಮಗ ಅವಳು ಚಿನ್ನು ಒಳಗವಳೆ ಕಣಪ್ಪ. ಅಲ್ಲ ಕಣವ ಇದೇನವ ಟಿವಿಲೆಲ್ಲ ನ್ಯೂಸ್ ಕೂತದೆ ಇವಳು ಅದೇನೋ ವಿಕ್ಕಿ ಅನ್ನೋ ಕಿಡ್ನಿ ಕಿತ್ಕೊಂಡವಳೆ ಅಂತ. ಕಣಪ್ಪ ಅದೊಂದು ಬಾಕಿ ಆಗಿತ್ತಲ್ಲ ಟಿವಿಲಿ ಬರೋದು ಎಲ್ಲ ತಕ್ಕ ಎಲ್ಲ ಕಲ್ಲು ಉಗಿಸ್ಕೊಂಡಾಗಿತ್ತು. ಇನ್ನು ಟಿವಿಲಿ ಉಗಿಸ್ಕೋಬೇಕಾಗಿತ್ತಲ್ಲ ಅದಕ್ಕೆ ಉಗಿಸ್ಕೊತಾ ಕೂತಾರೆ ಅವನು ಮಗಳು. ಅವ್ರ ಬಾಯಲ್ಲಿ ಮುನ್ನಾಕ ಹೋಗ್ರಪ್ಪ. ನಮ್ಮ ಓದೇನೂ ಬೀದಿಲಿ ನಿಂತ್ಕೊಂಡು ಆರಾಜ್ ಹಾಕ್ಬಿಟ್ರುಕತ್ತೆ ಅವ್ರ ಮಗಳು ಸೇರ್ಕೊಂಡು. ಅದೇನು ವಿಕ್ಕಿ ಜೊತೆ ಇದ್ಲಂತೆ ಕಲ ಇವಳುವೆ ಇದ್ದಿ ಅದೇನೇನೋ ಹೊತ್ತು ನಾಚ್ಕಾಯ್ತದೆ ಹೇಳಕ್ಕೆ. ಇನ್ನೇನು ಇವಳು ಸಂಸಾರ ಸರಿ ಮಾಡಬೇಕು ಅಂತ ಎಷ್ಟು ಇದು ಮಾಡ್ತಾ ಇದೆಯೇ. ಇನ್ನು ಸರಿ ಆದಂಗೆ ಆಯ್ತಾ? ಅವ್ರು ಟಿವಿ ನೋಡೋಕ್ಕಿಲ್ವಾ? ಊರ್ಮಿಳ್ನ ಗಂಡ ಅವ್ರ ಮಗ ಅಲ್ಲವ ಇನ್ನೇನು ಸರಿ ಮಾಡ್ಕೊಂಡವ್ರು ಇನ್ನೆಲ್ಲಿ ಸೇರ್ಸ್ಕೊಂಡವ್ರು ಇವ್ರನ್ನ. ಇವಳ ಸೇರಿಸ್ಕೊಂಡು ಇನ್ನೂ ಬಾಟ ಮಾಡ್ದಂಗೆ ಆಯ್ತು. ಅವಳು ಗಂಡ ಮನೆಗೆ ಹೋಗಿ ಇವಳು ಬಾಳಗೆ ಬೆಂಕಿ ಅವಳು ಬಾಳಗೆ ಬೆಂಕಿ ಕಳೋದಲ್ಲ ಇವಳು ಬಾಳ್ಗೂ ಮಗಳು ಬಾಳ್ಗೂ ಬೆಂಕಿ ಕಳೋದು ನೀನು ಎರ್ತಿ ಎಂತ ಕಿತ್ತೋದ್ ಮುಡ ಇರ್ಬೇಕಲ್ಲ ಅವಳು. ಅವಳು ಬಾಯಲ್ಲಿ ಮುಣಕವಳನ್ನ ಉದ್ದಾರ ಆಗಿಲಕತ್ ಬಿಡ್ಲ ಅವರು. ಉದ್ದಾರಾಗ ಬುದ್ಧಿ ಕಲ್ತಿಲಕತ್ತೆ ಯಾಕೆ ಕೊಟ್ಟೋಗೋ ಬುದ್ಧಿ ಕಲ್ತಿರೋದು ಕರ ಬಿಡು. ನೀನೇನು ಪ್ರಯತ್ನ ಪಟ್ಟರು ಅಷ್ಟೇ. ನಾನು ಅವತ್ತೇ ನನಗೆ ಇಷ್ಟ ಆಗಿತ್ತಿರ ಅವಳು ಮನೆಗೆ ಬಂದಿದ್ದು ಗೊತ್ತಾ. ಈಗ ಜನಗಳು ಏನಕ್ಕಿಲ್ಲ ಪೊಲೀಸು ಅಂದ್ಕೊಂಡು ನಿನ್ನ ಮೆಟ್ರಿಗೂ ಬತ್ತ ಸುಮ್ಕಿರು ನಿನ್ನ ಗಂಟ್ಲು ಬರ್ತದೆ ಕತೆ. ಆಮೇಲೆ ನೀನು ಹೋಗ್ಬೇಕಾಯ್ತದೆ ಜೈಲಿಗೆ ಹೋಗಿ ಮುದ್ದೆ ಮುರಿಯೋಕ್ಕೆ. ಹಣೆ ಬಂದದೆ ಅವ್ಳು ಕುಟೋಗಿ ನಾವು ತಪ್ಪು ಮಾಡಿರೋ 6 ಅನ್ಬೋಸ್ಲಿ ಬಿಡವ ನಾವ್ಯಾಕವ ನಾವೇನು ತಪ್ಪು ಮಾಡಿದವ 6 ಅನ್ಬೋಸಕ್ಕೆ ಇದೊಳೆ ಸರಿ ಆಯ್ತಪ್ಪ. ನಾವೇಕೆ ತರ್ಕೋಬೇಕು ಕರಿ ಅವಳನ್ನ ಓಲಿ ಅವಳು ಕರ್ದಿ ನಮ್ಮ ಮನೆ ಇರೋದು ಬೇಕಾಗಿಲ್ಲ ಅವಳು. ಇಂಥವಳನ್ನ ನಾವು ಮನೇಲಿ ಇಸ್ಕೊಬಿಟ್ರೆ ಮುಗ್ದೋಯ್ತು. ಅದೇ ನಾಚಿಕೆ ಮನ ಮರೋದಿಲ್ಲ ಅಂತ ನಮ್ಗೆ ಯಾರು ಉಗ್ದು ಬಿಡ್ತಾರೆ ಅಷ್ಟೇ. ಕಳಿಸು ಅವನು ವಿಕಿ ಅದೇನೋ ಕಿಡ್ನಿ ಕಿತ್ಕೊಂಡಿದ್ರಂತಲ್ಲ ಅವ್ರ ಮಗಳು ಸೇರ್ಕೊಂಡು ಪೊಲೀಸ್ನವ್ರು ಗೊತ್ತಾಗದೆ ಬಿಟ್ಟಾರ. ಆಮೇಲೆ ನಾವು ಹೋಗಿ ಮುದ್ದೆ ಮರಿಬೇಕಾಯ್ತದೆ ಇವ್ರ ಜೊತೆಗೆ. ತಪ್ಪು ಮಾಡಿರೋದು ಅವರು ಅನ್ಭವಿಸ್ಬೇಕಾದ್ರೆ ಅವ್ರು ನಾವ್ಯಾಕೆ ಅನ್ಭವಿಸವ ಬಿಟ್ಟಿಯಾಗಿ ಪುಕ್ಸಟ್ಟಿಯಾಗಿ ಸಿಕ್ಸೆ ಎಲ್ಲ ಬಾಳು ಕರಿವ ಒಳಗಡೆ ಕರ್ದಿ ಓಡಿಸ್ಲ ಮಗ ಓಡಿಸು. ಅವಳು ಇಸ್ಕೊಂಡಷ್ಟು ಕರ್ಮ ನಮಗೆ ಸುತ್ಕೊಬಿಡ್ತದೆ. ಓಡಿಸು ನಾನು ಆವತ್ತೇ ಹೇಳಿದ್ನಲ್ಲ ನಿನಗೆ ಬೇಡ ಅಂತ. ನೀವು ಗಂಗೆ ಮಾಡಿದ ಕೆಲಸ ಇರ್ಸ್ಕೊಳ್ಳೋದ ಅನ್ಕೊಂಡು ಮಾಡಿದ್ದು ಅವಳು ಕೆಲಸ. ಇವತ್ತು ನೋಡಿ ನನ್ನ ಮೆಟ್ರಿಗೆ ಬರೋ ಹತ್ರಕ್ಕೆ ಬಂದದೆ. ಮೊದಲು ಉಗ್ದೋಡ್ಸ್ತೀನಿ ತಾಡು ಅವ್ರನ್ನ ತಪ್ಪು ಮಾಡೋಕೆ ಕೇಳ್ದವ್ರು. ಲೇ ಚಿನ್ನ ಏನಪ್ಪ ಏನೇನಪ್ಪ ನಿನಗೆ ಮಾನ ಮರೋದಿಲ್ಲ ನಿನಗೆ. ಅಜ್ಕಟ್ಟ ಗಂಡ ಮನೆ ಬಾಟ ಮಾಡ್ಕೊಂಡು ಇರೋಕ್ಕಾಗ್ದನೆಯಾ ಅಮ್ಮನ ಕಟ್ಕೊಂಡು ನೋಡಲಿ ನ್ಯೂಸಲ್ಲಿ ಹೆಂಗೆ ಬರ್ತಾಯಿತ್ತು ನೋಡ್ದಾ ದರ್ದ್ರ ಮುಂಡೆ ಅಮ್ಮನ ಸವಾಸ ಮಾಡಿ ಅವಳಿಗೆ ತೆಚ್ಚಾಬಿಟ್ಟಕತ್ ಹೋಗಿ ಕರ್ತಿ ಮನೆ ಹಚ್ಕೆ ಹೋಗಿರೋಗ ಅವಳ ಜೊತೆ ಇಬ್ರು ಹೋಗಿ ಜೈಲಲ್ಲಿ ಮುದ್ದೆ ಮುರೋಗಿ ಜೊತೆಲಿ. ಅಪ್ಪ ನಾನು ಐಕಿಲ್ಲ ಕಣಪ್ಪ. ಅಪ್ಪ ನಿಂದ ಅಮ್ಮಯ್ಯ ಕಣಪ್ಪ ನಾನು ಐಕಿಲ್ಲ ಅದನ್ನು ಕಳಿಸ್ಬೇಡ. ಹೋಗು ಬಾಯಿ ಮುಚ್ಕೊಂಡು ಮಾಡೋದೆಲ್ಲ ಮಾಡ್ಬಿಟ್ಟು ಬಂದೋಳ ಇಲ್ಲಿ. ನಿನ್ನಿಂದ ನಾವು ಹೋಯ್ತೀವಿ ಬಾ ಜೈಲಿಗೆ ಹಣೆ ಬರ್ ಬಂದದೆ. ನಿಮ್ಮನ್ಯಾರು ಮಾಡ್ಬಾರ್ದು ಕೆಲಸ ಮಾಡು ಅಂತ ಅಂದಿದ್ದು. ಯಾಕೆ ನಿಂಗೆ ಮದುವೆ ಮಾಡಿತಿಲ್ವ ಗಂಡ ಇತ್ತಿಲ್ವ ಮಗ ಐತಿಲ್ವ ಅಚ್ಚುಕಟ್ಟಾಗಿ ಇರ್ತಾರೆ ಬಿಟ್ಟು ಆ ಊರು ಮಾತು ಕಟ್ಕೊಂಡು ಕುಣ್ಕೊಂಡು ಜೀವನ ಮಾಡ್ಕೊಂಡಿದ್ದಿ. ಈಗ ನಿನ್ನ ಜೊತೆ ನಾವು ಬರೋ ಜೈಲಿಗೆ ಮುದ್ದೆ ಮುರಿಕೆ ಹೋಗಿ ನಿಮ್ಮ ಅಮ್ಮನ ಮನೆಗೆ ನೀನು ಒಂದು ಗಳ್ಗೂ ಇರ್ಬೇಡ. ಇದ್ರ ಮಾತ್ರ ತುಂಡ ಕತ್ತರ್ಸಾಕ್ಕೊಡ್ತೀನಿ ಚಂಗ್ರು ಮುಂಡದೆ. ಅಲ್ಲ ಯಾವ ಥರ ಬುದ್ಧಿ ಕಲ್ತದ ನೋಡು. ಯಾಕೆ ಮದುವೆ ಮಾಡ್ತೀವಿ ಗಂಡ ಐತಿಲ್ವ ಬೇಕಾಗಿತ್ತು ನಿನಗೆ. ಅವನಕ್ಕೆ ಯಾವ್ಯಾವ ಥರದಲ್ಲಿ ತೋರಿಸಿದ್ರೆ ಅಸಹ್ಯವಾಗಿ ನಮ್ಗೆ ನೋಡೋಕ್ಕಾಯ್ತಲ್ಲ ಅಲ್ಲಿ ಟಿವಿಯೇ. ಹೋಗೋ ಸುಮ್ಮನೆ ಹೋಗಿದ್ಬಿಟ್ಟನು. ಅಜ್ಜಿ ನೋಡಜ್ಜಿ ಅಪ್ಪನ ಹೆಂಗೆ ಹೋಗು ಅಂತದ ನೀನಾರು ಹೇಳಜ್ಜಿ. ಏನು ಹೇಳಾರು ಏನು ಗರಂದಾರಿ ಕೆಲಸ ಮಾಡೋಣ ನನ್ನ ಮೊಮ್ಮಗಳು ಕಣಪ್ಪ ಇಸ್ಕೊಳ್ಳೋದು ಕಣಪ್ಪ ಅಂತ ಹೇಳಣ. ಹೋಗು ಮೊದಲು. ಎಡ್ತಿ ಬಂದಕ್ಷಣ ಮಗಳನ್ನ ಕನಿಕರಣ ಉಂಟೋಯ್ತಾ. ನೀನು ಒಳ್ಳೆ ಅಪ್ಪನೇ ನಿನ್ನಂತ ಅಪ್ಪನೇ ಇರಬೇಕು. ಯಾರೇನೋ ಬೈತಾರೆ ಆಗಲೇ ನಿಗದ್ಕೊಬಿಡುವೆ. ಇನ್ನು ಜೀವಂತವಾಗಿದ್ದಿ ಯಾಕೆ ಇರ್ಬೇಕಾಗಿತ್ತು ನೀನು ಜೀವಂತವಾಗಿ. ಯಾವುದಕ್ಕೆ ಪ್ರಯತ್ನಕ್ಕೆ ಬಂದಿ ನೀನು. ಅಲ್ಲ ಅಮ್ಮನ ಸಾಕಳಕ್ಕೆ ಹೇಗೈತಿತ್ತಿಲ್ಲ ನನ್ನ ಸಾಕಕ್ಕೆ ಹೇಗೈತಿತ್ತಿಲ್ಲ. ಇನ್ನೊಬ್ಳು ಎಡ್ತಿ ಕಟ್ಕೊಬಿಟ್ಟು ಯಾವ ಥರ ನಾಟಕ ಆಡ್ತಾಯಿದ್ದೀನಿ ನೋಡು. ಮಕ ಸೇರ್ಸೊಡಿತೀನಿ ನಿಮ್ಮ ಮಗು ಮಕನ ಬಡಿಯ ಏನಂಗೆ ಮಾತಾಡ್ತಿದ್ದೀನಿ ನೀನು. ಮಗಳು ಅನ್ನೋದು ಕಂದ ನಾಯಿ ಗೋಡೆ ಕೊಡ್ತಾಕ್ಬಿಡ್ತೀನಿ ನಾನು. ಒಳ್ಳೆ ಮಾತಾಡ್ತಾನೆ ಹೋಯ್ತಾರೆ ಕರ್ದಿ ಇಲ್ಲ ಬಂದ್ಬಿಡು ನಿನ್ನ ಜೊತೆ ನಾವು ಬರ್ತೀವಿ ಜೈಲಿಗೆ ಎಲ್ಲ ಸೇರ್ಕೊಂಡು ಮುದ್ದೆ ಮುರಿಯಾಯ್ತದೆ. ಇನ್ನೊಂದು ಸತಿ ನಮ್ಮ ಮನೆ ಕಡೆ ತಿರ್ಗಿ ನೋಡಿದ್ರೆ ಸರಿಯಾದ ಕೆಲಸ ಮಾಡ್ತೀನಿ. ಹೋಗಿ ಹೇಳು ಆ ಬಡ್ಡಿಗೂ ನಮ್ಮ ಮಗು ಮಕನ ಬಡಿಯ ನಿಮ್ಮ ಹೋಗು. ನಾನು ಹೆಂಗೋ ಅಚ್ಚುಕಟ್ಟಾಗಿ ಸರಿ ಮಾಡೋದಂತ ನೋಡಿದ್ರೆ ಇವಳು ಒಳ್ಳಿಗೆ ಮಳ್ಳಿ ಹೆಂಗೆ ಮಾಡ್ಬಿಟ್ಟು ಬಂದವಳು ಇಲ್ಲಿಗೆ. ಆ ವಿಕ್ಕಿ ಜೊತೆಕಾಗಬೇಕಾಗಿತ್ತ ಕಿಡ್ನಿ ಮಾರಿದ್ದೀರಂತಲ್ಲ ಇವನು ಮಗಳು ಸೇರ್ಕೊಂಡು ಈಗ ಎಲ್ಲರಿಗೂ ಗೊತ್ತಾಗದೆ ಸುಮ್ಕಿರು ನಿನಗೆ ಸರಿಯಾಗಿ ಸಿಗ್ತದೆ. ಅಯ್ಯಯ್ಯ ನಿನ್ನಂತ ಅಪ್ಪನೇ ಇರಬೇಕು. ನಿನ್ನಂತೆ ಅಪ್ಪನೇ ಇರ್ಬೇಕನಪ್ಪ ಎಲ್ಲರಿಗೂ. ನಿನ್ನ ಜನ್ಮಕ್ಕೆ ಬೆಂಕಿ ಹೋಗು. ಇವು ಎರ್ತಿ ಕಟ್ಕೊಬಿಟ್ಟು ಅದೇ ದೇರೋ ಅಂತಿದ್ರಂತೆ ಹಂಗೆ ನಿನ್ಗೆ ಈ ವಯಸ್ಸಲ್ಲಿ ಬೇಕಾಗಿತ್ತೆ ಎರ್ತಿ. ಈ ವಯಸ್ಸಲ್ಲಿ ಬೇಕಾಗಿತ್ತೆ ಹೇಳು. ನೀನಂತ ಮಾನ್ಗೆಟವ್ ನೀನಂತ ಕುಳ್ಗೆಟವ್ ನೀನು. ನಾಚಿಕೆ ಆಯ್ತು ನಿನ್ನ ಜನ್ಮಕ್ಕೆ. ಹೋಗು ನಿನ್ನ ಅಪ್ಪ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಯ್ತು ನನಗೆ. ಎಲ್ಲ ಮಾತಾಡಿ ನೀನು ಅವನಿಗೆ ಏನಂಗಂದೀಯ ನೀನು. ನಿನ್ನ ದೂರಾಂಕರಿಗೆ ಬೆಂಕಿ ನೋಡು ಕುಣಿಸ್ಬಿಟ್ಟಿದ್ದಲ್ಲ ಅದಕ್ಕೆ ಕಲೆ ನೋಡು ಹಂಗೆ. ಮತ್ತೆ ಯಾವತ್ತು ಕೊಚ್ಚೆನೇ ಹೊರ್ತು ಅದು ಯಾವತ್ತೂ ತಿಳ್ನೀರು ಹಾಕಿಲ್ಲ ಅಲ್ಲೇ ಗೊತ್ತಾಕಿಲ್ವಾ. ನಿನ್ನಂತ ಮನೆಯಲ್ಲಿ ಇದ್ರೆ ಮನೇಲಿ ಉದ್ಧಾರ ಆಯ್ತದೆ. ನಮ್ಮ ಅಪ್ಪಂಗೆ ಚಾಡಿ ಹಾಕೊಟ್ಟು ನಾನು ಮನೆಯಿಂದ ಹಚ್ಕೋಗಿ ಕಳಿಸ್ತಾ ಇದ್ದೀನಿ. ನೀನು ನಿನ್ನಂತ ಅಜ್ಜರೇ ಇರಬೇಕು ಮನೇಲಿ ಕಂತ್ಬಿಡು. ನಿನ್ನಂತ ಅಜ್ಜರು ಇದ್ಬಿಟ್ರೆ ಮನೆ ಉದ್ಧಾರ ಆಗೋಯ್ತದೆ. ಚಾಡ್ಗೊರ್ಕೊಂಡೆ ಹಂಗೆ ಮಾಡಿ ನಮ್ಮ ಅಮ್ಮನಿಗೆ ಮೋಸ ಮಾಡಿದೆ ನನಗೆ ಮೋಸ ಮಾಡಿದೆ ನೀನು. ನಿನಗೆ ಉದ್ಧಾರ ಅದೇ ನೀನು ಉದ್ಧಾರ ಅದೇ ಹೇಳು. ಯಾಕೆ ಕೊಟ್ಟೋಯ್ತೀಯ ನೀನು. ನಿನಗೂ ಮಗಳವಳೆ ತಿಳ್ಕೊಬಿಡು ನೀನು. ಅಲ್ಲ ನಮ್ಮ ಅಪ್ಪಂಗೆ ಚಾಡಿ ಹೇಳಿ ನನ್ನ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡ್ದಲ್ಲ ನೀನು. ನೀನು ಬರಬಾರ್ದು ಬರೋಕ್ಕಿಲ್ವಾ. ನೀನು ಯಾಕೆ ಕೊಟ್ಟು ಹಾಕಿಲ್ವಾ. ನಮ್ಮಮ್ಮ ಎಷ್ಟೆಲ್ಲ ಸೇವೆ ಮಾಡಿದದು. ನಡ ಮುರ್ಕೊಂಡು ಮೂಲೆ ಕೂತಿದಾಗ ನಮ್ಮಮ್ಮ ನೋಡ್ಕೊಳ್ಳಿವ ಹೇಳು. ಓಣೆ ಗುರ್ಸಟಿ ನೀನು ಜಾಸ್ತಿ ಮಾತಾಡ. ನೋಡ್ಕೊಂಡಿದ್ರೆ ನಾನು ನೋಡ್ಕೊಂಡಿನಿ ಕಣ್ಣೆ.
ಕೂಡ್ರಲ್ಲಿ ಎತ್ತಾಕ್ಬಿಟ್ಟು ಕೆರೆ ಒಳಗೆ ಬಿದ್ದಿದ್ದಲ್ಲ ಹಂಗೆ ನಡ ಮುರಿದೋಗಿದ್ದಾಗ ನಾನು ನೋಡ್ಕೊಂಡಿನಿ ಕಣ್ಣೆ, ನಾನು ಮಾಡೀನಿ ಕಣ್ಣೆ, ಇರಪ್ಪ ತ್ಯಾಗ ಮಾಡೀನಿ ಕಣ್ಣೆ ನಾನುವೇ. ನಿಮ್ಮ ಅವ್ವ ನೀವು ಅವ್ರ ಅಪ್ಪನ ಮನೆ ಓದ್ಕೊಬಂದು ಮಾಡಿದ್ದಿಲ್ಲ ಕಣ್ಣೆ, ನನ್ನ ಮನೆದು ನನಗೆ ಮಾಡೋಳೆ ಕಣ್ಣೆ. ಅಷ್ಟು ಬಿಟ್ರೆ ನಿನ್ನೆ ಓದ್ಕೊಬಂದಿದ್ದಲ್ಲೇ ಅಲ್ಲಿಂದ ಓದ್ಕೊಬಂದಿದ್ಲ. ಹೋಗೋ ಗುರ್ಸಟಿ ಹೋಗು, ನೀನು ಉದ್ಧಾರ ಆಯ್ತಿಲ್ಲ ಹಾಗೆ ಹೇಳ್ಕೊಟ್ಟನು. ನೀನು ಉದ್ಧಾರ ಆದಿನ ನೀನು, ಉದ್ಧಾರ ಆದಾಗ ನಾನು ಹೇಳ್ತೀನಿ ಓಣೆ ನೀನು ನಿನ್ನ ಬುದ್ಧಿಗಳು ಕಂಡೀನಿ ಕಣ. ಎಂತೆ ಬುದ್ಧಿ ಕಲ್ತಿದ್ದಿ ಕುಲ್ಗಟ್ ಬುದ್ಧಿ ಅಂತ ಮಾನ್ಗೆಟ್ ಮುಂಡೆ ಮಾನೆ ಮರೋದಿ ಕಲ್ತ್ಬಿಟ್ರಲ್ಲ ನೀವು ಮಗಳು ಸೇರ್ಕೊಂಡು. ಗೋವಿಂದನ ಮನೆ ಅಂದ್ರೆ ಯಾಕೋ ಎತ್ತು ಮುಗಿತಿದ್ರು, ಈಗ ತಿರುಗಿ ಕ್ಯಾಕು ಸುಗ್ಬಿಟ್ಟು ಹೋಗಂಗೆ ಮಾಡಿದ್ರಲ್ಲ ನೀವು ಅವನು ಮಗಳು ಸೇರ್ಕೊಂಡು. ಗುರ್ಸಟ್ಟಿರ ಕಡಿರ್ನೆ ಮನೆ ತಚ್ಕೆ ಓಣೆ ಮನೆ ತಚ್ಕೆ ನೀನು ಇನ್ನೊಂದ್ಸತಿ ಬರ್ಬೇಡ ಕಣ್ಣೆ. ಏ ಬರ್ತಾರೆ ನಿನ್ನ ಮನೆಗೆ ಏನು ಅರಮನೆ ಕಟ್ಟಿದ್ಯಾ? ಅರಮನೆ ಏನು ಸೀಮ್ಗಿಲ್ ಮನೆ ಕಟ್ಟಿದ್ಯಾ? ನೀನಂತ ಮುದ್ಗಿರ್ ಮನೇಲಿ ಇದ್ಬಿಟ್ರೆ ಮನೆ ಉದ್ಧಾರ ಆಗೋಯ್ತದೆ. ಹೋಗು. ಅಲ್ಲ ನಮ್ಮ ಅಪ್ಪಂಗೆ ಚಾಡಿ ಹೇಳಿ ನನ್ನ ಮನೆಯಿಂದ ಹಚ್ಕೊಡಿಸ್ತಾ ಇದೆಯಲ್ವಣೆ, ನೋಡ್ಕೊಂಡು ನಿನ್ನ ಕೈ ಕಾಲು ಬಿದ್ದೋಗ್ದಾರೆ ಕೇಳನೆ, ನನ್ನ ಸಾಪ ತಟ್ಟೆ ತರ್ತದೆ. ಅಯ್ಯೋ ಸತ್ವಂತ ಮುಂಡೆ ಓಣೆ ಸತ್ವಂತೆ ಹೋಗು ಗೊತ್ತಾಯ್ತದೆ. ಹೋಗು ಮುದ್ದೆ ಮುರಿವ್ರಿ ಅವನ ಮಗಳು ಹೋಗಿ ಟೇಸನ್ಗೆ ಜೈಲಲ್ಲಿ ಕುತ್ಕೊಂಡು ಮುದ್ದೆ ಮುರ್ಕ ಬರೀವ್ರಿ ಹೋಗವ ಅದೇ ಸರಿ ಕತೆ. ನಾನು ಮುದ್ದೆನಾರು ಮುರಿತೀನಿ ಏನಾರು ಮುರಿತೀನಿ ನಿನ್ಗೆ ಯಾಕನೆ ವಾಡ್ದಾಗ ಮೊಕ ಸೇರಿಸಿ ಏನಂಗೆ ಮಾತಾಡ್ತಿದ್ದೆ ಅಜ್ಜಿಗೆ ನೀನು, ಏನಂಗೆ ಮಾತಾಡ್ತಿದ್ದಿ ಅಂತ ನಿಮ್ಮ ಮಗುನ ಮೊಕನ ಬಡಿಯ ಒಳ್ಳೆ ಮಾತಲ್ಲಿ ಹೇಳ್ತಾವನಿ. ಹೋಯ್ತಾರ ಮನೆ ತಚ್ಕೆ ನಿನ್ನ ಜಲ್ಮುಗ್ ಬೆಂಕಿ ಕ ಇಷ್ಟಕ್ಕೆ ತಪ್ಪೋಯ್ತು ಅನ್ಕೊಬೇಡ ಕಣಪ್ಪ. ಮುಂದೆ ಅದೇ ನಿಂಗೆ ಮಾರಿಕ್ ಹಬ್ಬ ಎತ್ತಿರೋ ಮಗಳನ್ನೇ ಉಡ್ಸಿರೋ ಮಗಳನ್ನೇ ನಿನ್ನ ಮನೆಯಿಂದ ಹಚ್ಚಿ ಕೊಡಿಸ್ತಾ ಇದೆಯಲ್ವಾ? ನೋಡ್ಕೊ ನಿನ್ನ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು ನೀನು ಬಂದು ಯಾಕೆ ಕೊಟ್ಟೋಯ್ತೀಯೇ? ಎದೆನೋವು ಅಂತ ಇದೆಯಾ? ಅಲ್ಲೇ ನಿಗತ್ಕೊಬಿಡು, ನಿಗತ್ಕತಿಯಾಕತ್ ಹೋಗು ನೀನು. ಈ ಬುದ್ಧಿ ಕಲ್ತಿರೋನು ಒಂದು ಕಣ್ಣು ಸುಣ್ಣ ಒಂದು ಕಣ್ಣು ಬೆಣ್ಣೆ. ಈ ವಯಸ್ಸಲ್ಲಿ ಬೇಕಾಗಿತ್ತು ನೀವು ಮದುವೆ, ಇವನು ಮದುವೆ ಇಲ್ದಾನೆ ಹಿಂಗಾಗಿದೆ. ನಿನ್ನ ಜಲ್ಮುಗ್ ಬೆಂಕಿ ಕ ಅಲ್ಲ ಮೊಮ್ಮಗಿನ ಕಂಡಿವ್ನಿ ನಾನು ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ದಾನೆ ಮದುವೆ ಆಗೋನೆ. ಇವನು ಬಂದ ನನಗೆ ಬುದ್ಧಿ ಹೇಳಕ್ಕೆ ಮೊದಲು ನೀನು ಯಾವಾಗ ಬುದ್ಧಿ ಕಲೀಲ? ಬಿಟ್ರೆ ಹಂಗೆ ಬಿಡ್ತೀನಿ ಅಂದ್ರೆ ಮಾತ್ರ ಚಿನ್ನು ಒಳ್ಳೆ ಮಾತಲ್ಲಿ ಹೇಳ್ತಾವನಿ. ಹೋಯ್ತಾರ ಮನೆ ತಚ್ಕೆ ನಿನ್ನ ಬಾಯಲ್ಲಿ ನನ್ನ ಹೆಸರು ಹೇಳ್ಬೇಡ ನೀನು. ನಿನ್ನ ಬಾಯಲ್ಲಿ ಮುನ್ನಾಕ ಏನು ಅರಮನೆ ಕಟ್ಟವ್ರಲ್ಲ ಮನೆ ಅದಕ್ಕೆ. ಅಯ್ಯೋ ಹೋಗು, ನಮ್ಮ ಅಮ್ಮ ಇಲ್ವ ನಮ್ಮ ಅಮ್ಮ ತಕೋಯ್ತೀನಂತೆ. ನಮ್ಮ ಅಮ್ಮ ಅವತ್ತೆ ಕರೆದ್ಲು ಹೋಗ್ದಾನೆ ನಾನು ಉಳ್ಕೊಂಡಲ್ಲ, ಅದು ನನ್ನ ತಪ್ಪಾಗಿರೋದು. ಹೋಗು ಸರಿಯಾಗತ್ತೆ ಕಂಟೆ ತಕಕ್ಕೆ ಬಂತೆ ಅಂತ ಇಬ್ರಿಗೂ ಸರಿಯಾಗತ್ತೆ ಹೋಗ್ರವ. ಹೋಗಿ ಹೋಗಾಗ ಗೊತ್ತು ಕೂತ್ಕೊಂಡೆ ನೀನು. ಮನೆ ಹೇಳಿ ಎಷ್ಟು ಮನೆಗಳು ಕಂಡಂಗೆ ಯಾರು ಮಾಡಿದೀಯೋ ನೀನು. ಮನೆ ಹಾಳಿ ಹೆಂಗೆ ನೋಡ ಹೆಂಗೆ ಬೊಗ್ಲಳು ನೀಯತ್ತೆ ಇಲ್ವಲ್ಲ ಮುಂಡತ್ಕೆದ್ಕೆ ನೀಯತ್ತೆ ಇಲ್ವಲ್ಲ. ಅಷ್ಟು ದಿವಸ ನಾನು ಜೊತೆಲಿ ಇಸ್ಕೊಂಡು ತಿನ್ಕೊಂಡು ಉಣ್ಕೊಂಡು ನಮ್ಮನೆ ತಿನ್ಕೊಂಡು ನಮ್ಮ ತವೇ ತಿನ್ಕೊಂಡು ಉಣ್ಕೊಂಡಿದ್ಬಿಟ್ಟು ಈಗ ನಮಗೆ ಹೆಂಗೆ ಹೋಗ್ಬಿಟ್ಟು ಹೋಯ್ತಾಳೆ ನೋಡು. ಹಿಂಗೆ ಜನ ಬುದ್ಧಿ ಕಲಿದು ತಿನ್ನಗಂಡು ತಿನ್ಬಿಟ್ಟು ತಿಕ್ಕ ತೋರ್ಬಿಟ್ಟು ಹೋದ್ರು ನನಗೆ ಹಿಂಗೆ ಬುದ್ಧಿ ಕಲಿದವಳು. ಇಳೆಗಿತ್ತಾಗ ಇಷ್ಟು ಬೆಂಕಿ ಕೇಳಣ. ಅಯ್ಯಪ್ಪ ದೇವ್ರೆ ಮಗ ನಿನ್ನೊಳಕ್ಕೆ ಹೇಳ್ತಿರೋದು ಕೂಡ್ಬೇಡಕ್ಕ ನೀನು. ಕೂಡಿದ್ರೆ ನೀನು ಹೋಗ್ಬೇಕಾಯ್ತದೆ ಜೈಲಿಗೆ. ನಾವೆಲ್ಲ ಹೋಗಿ ಮುದ್ದೆ ಮುರಿಬೇಕಾಯ್ತದೆ. ನಮಗೆ ಮನೆ ಬರ ತಪ್ಪು ಮಾಡಿರೋ ಶಿಕ್ಷೆ ಅನ್ಬೋಸ್ಲಿ ಯಾಕು ಓಲಂತ ಇಬ್ರು ಜೈಲಿಗೆ ಓಲಂತ ನೀನು ಹೋಗ್ಬೇಕಲ್ಲ ಮಗ. ನಾನೇ ಹೋಗನೆ ನಾನು ಹೋಗೋದಾಗಿದ್ರೆ ನಾನೇ ಬಂದು ಮನೆಯಿಂದ ಹಚ್ಚಿ ಕೊಡಿಸ್ತಿದ್ದೆ ಅವಳನ್ನ. ಓಲಿ ಬಿಡು ಬಡ್ಡತ್ತದು ದುರಂಕಾರನೇ ಕಮ್ಮಿ ಆಗಿಲ್ಲ ಕಣವ. ಎಲ್ಲ ತಿನ್ಕೊಂಡು ಇರ್ಬೋದು ಅನ್ಕೊಂಡು ನಮ್ಮ ಕುಟ್ಟೆ ಸುಮ್ಮನೆ ನಾಟಕ ಮಾಡ್ಕೊಂಡಿದ್ಲೇನೋ. ನಾನೇನು ಈಗಲಾರು ಬದಲಾಗಳೆ ಅಂತ ನಾನು ಅನ್ಕೊಂಡು ನೋಡಿ ಹೆಂಗೆ ಮಾತಾಡ್ಬಿಟ್ಟೋಯ್ತದೆ ಬಡ್ಡತ್ತದು. ಹೋಗ್ಲಾಕು ಹೋಯ್ತಾವಳಲ್ಲ ಬೇಕಾದಾಕೋ ಇನ್ನು ಬಂದ್ರು ಒಳಕ್ಕೆ ಕುಡ್ಬೇಡ ಇನ್ನು ಹೊಡೆದು ಕಳಿಸು. ಬರಲಿ ಹೋಗು, ಬರಲು ಸೇವೆ ಮಾಡ್ತೀನಿ ಗೊತ್ತಿಲ್ಲ ನನಗೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.